ಸ್ಯಾಂಡಲ್ವುಡ್ ಪದ್ಮಾವತಿಯ ಪರ ವಸಿಷ್ಠ ಸಿಂಹ ಬ್ಯಾಟಿಂಗ್ ಬೀಸಿದ್ದಾರೆ. ಆಕೆಯ ಪರ ಮಾತನಾಡಿದ್ದಾರೆ. ರಮ್ಯಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಿರುಕುಳ ಹಿನ್ನೆಲೆ ಸೆಲೆಬ್ರಿಟಿಗಳಿಗೆ ಬ್ಯಾಡ್ ಕಮೆಂಟ್ಸ್ ಪಾಸ್ ಆಗ್ತಾ ಇದೆ. ಸೆಲೆಬ್ರಿಟಿಗಳಿಗೆ ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಅಂದ್ರೆ ಸಾಮಾನ್ಯ ಹೆಣ್ಣು ಮಕ್ಕಳ ಪಾಡೇನು? ವಸಿಷ್ಠ ಸಿಂಹ ಹೇಳಿರುವಂತದ್ದು ನಮ್ಮ ಅಶ್ವವೇಗ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್. ರಮ್ಯಾ ಪರ ಬ್ಯಾಟ್ ಬೀಸಿದ್ದಾರೆ. ರಮ್ಯಾ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರಲ್ಲಿ ತಪ್ಪಿಲ್ಲ. ಎಷ್ಟೋ ಕಮೆಂಟ್ಸ್ ಬರ್ತಾ ಇತ್ತು, ವಾಟ್ ಎ ಸಿಲ್ಲಿ ರಮ್ಯಾ ಅಂತ ಹೇಳ್ಬಿಟ್ಟು. ಬಟ್ ವಸಿಷ್ಠ ಸಿಂಹ ರಮ್ಯಾ ಪರ ಬ್ಯಾಟ್ ಬೀಸಿದ್ದಾರೆ. ನೀವು ಮಾಡಿದ ಕೆಲಸ ಕರೆಕ್ಟ್ ಆಗಿದೆ, ನಾನು ನಿಮ್ಮ ಪರ ನಿಲ್ತೀನಿ. ಸೆಲೆಬ್ರಿಟೀಸ್ಗಳಿಗೆ ಈ ರೀತಿಯಾಗಿ ಬ್ಯಾಡ್ ಕಮೆಂಟ್ಸ್ ಕಳಿಸಿದ್ರೆ ಇನ್ನು ಸಾಮಾನ್ಯ ಹೆಣ್ಣು ಮಕ್ಕಳ ಕಥೆ ಏನು? ನೀವು ಮಾಡಿದ್ದು ಸರಿ ಅಂತ ಹೇಳ್ಬಿಟ್ಟು ವಸಿಷ್ಠ ಸಿಂಹ ರಮ್ಯಾ ಪರ ಮಾತನಾಡಿದ್ದಾರೆ. ಬದಲಾಗಬೇಕು, ಕಾನೂನು ಕ್ರಮ ಕೈಗೊಳ್ಳಬೇಕು. ಈಗ ಏನು ಅವರೆಲ್ಲರೂ ಪರ FIR ದಾಖಲಾಗಿದೆ ಅವರೆಲ್ಲರೂ ವಿರುದ್ಧ. ರಮ್ಯಾ ಮಾಡಿರೋದು ಕರೆಕ್ಟ್. ಇಬ್ರು ಅರೆಸ್ಟ್ ಕೂಡ ಆಗಿದ್ದಾರೆ. ನನಗೆ ಖುಷಿ ಇದೆ ಅಂತ ಹೇಳಿದ್ದಾರೆ ವಸಿಷ್ಠ ಸಿಂಹ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿ, ಒಂದಷ್ಟು ದುರಾತ್ಮಗಳಿಗೆ ಮಾಡಕ್ಕೆ ಪ್ರಾಯಶಃ ಕೆಲಸ ಇಲ್ವೇನೋ, ಅಥವಾ ಅವ್ರಿಗೆ ಕೆಟ್ಟ ಚಾಟವೋ ಗೀಳೋ ಗೊತ್ತಿಲ್ಲ, ಅನಾಮತ ಕೂತ್ಕೊಂಡು ಟೈಮ್ ಪಾಸ್ನ ಈ ರೀತಿಯೂ ಮಾಡ್ಬೋದು ಅಂತ ಒಂದಷ್ಟು ಕಂಡುಕೊಂಡಂಗಿದ್ದಾರೆ. ಅವ್ರಿಗೆ ಒಂದು ಅತೃಪ್ತ ಆತ್ಮಗಳಿಗೆ ಈ ಥರದಲ್ಲಿ ತೃಪ್ತಿ ಸಿಗುತ್ತೆ ಅಂತ ಕಾಣುತ್ತೆ. ಒಂದು ರಮ್ಯಾ ಅವರು ಮಾಡಿರೋದು ತುಂಬಾನೇ ಒಳ್ಳೆ ಕೆಲಸ. ಐ ಸರ್ಟನ್ಲಿ ಡೆಫಿನೆಟ್ಲಿ ಅಪ್ರಿಷಿಯೇಟ್ ಹರ್ ಸ್ಟ್ಯಾಂಡ್. ಯಾಕಂದರೆ ಇದಕ್ಕೊಂದು ಅಂತ್ಯ ಸಿಗಬೇಕು. ಅಂದರೆ ಸಮಾಜದಲ್ಲಿ ಎಷ್ಟು ಹೆಸರು ಇನ್ನೊಂದು ಸ್ಥಾನಮಾನ ಗಳಿಸಿದವ್ರಿಗೂ ಈ ಥರ ಆಗುತ್ತೆ ಅಂದರೆ ಪಾಪ ಬಾಕಿಯವ್ರದ್ದು ಹೇಳಿ, ಯಾರೋ ಒಂದಷ್ಟು ಜನ ಹೆದರ್ಕೊಂಡು ಭಯ ಬಿದ್ದು ನಾನು ಇದನ್ನು ಅಪೋಸ್ ಮಾಡೋಕ್ಕಾಗದೆ ಸೋತ್ ಹೋದರೆ ಒಂದಷ್ಟು ಕಡೆ ಕೇಳ್ಪಟ್ಟಿದ್ದೀನಿ ಈ ಥರ ಕಮೆಂಟ್ಗಳಿಗೆ. ಒಂದಷ್ಟು ಅಂದರೆ ರೀಸೆಂಟ್ಲಿ ಒಂದು 2-3 years ಬಿಫೋರು ವಿಶಾಖಪಟ್ಟಣದಲ್ಲಿ ಅನ್ಸುತ್ತೆ ಕಾಣುತ್ತೆ, ಒಂದು ಹುಡುಗಿ ಸೂಸೈಡ್ ಮಾಡ್ಕೊಂಡಿತ್ತು. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿ. ಸೊ ಅಲ್ಲಿ ಶೂಟಿಂಗ್ ಹೋದಾಗ ಯಾವುದೋ ಒಂದು ಕಾನ್ಸೆಪ್ಟ್ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ಈ ವಿಷಯ ಗೊತ್ತಾಯಿತು. ಅಂದರೆ ಅಷ್ಟು ಇನ್ನಸೆಂಟ್ಸ್ ಇರ್ತಾರೆ, ಅಷ್ಟು ಅಂಜಿಕೆ ಇರುತ್ತೆ ಅವ್ರಿಗೆ. ಅವರು ಇದನ್ನು ಯಾವ ರೀತಿ ಪ್ರತಿರೋಧಿಸಬೇಕು ಅಥವಾ ಅವಾಯ್ಡ್ ಮಾಡಬೇಕು ಅಂತ ಗೊತ್ತಾಗ್ತದೆ. ನಾಳೆ ದಿವಸ ಇದೇನೋ ಬೇರೆ ರೀತಿ ಶೇಪ್ ತೊಗೊಂಡ್ರೆ ಇದರಿಂದ ಮಾನ ಮರ್ಯಾದೆ ಪ್ರಶ್ನೆಗೆ ಗೊತ್ತು ಬರುತ್ತೆ ಅನ್ನೋ ಒಂದು ಕಾರಣದಲ್ಲಿ ಸೂಸೈಡ್ ಮಾಡ್ಕೊಳ್ಳೋಂಥ ಡಿಸಿಷನ್ ತೊಗೋತಾ ಹೆಣ್ಮಗು. ಸೊ ಈ ಥರದ್ದೆಲ್ಲ ಅಂದರೆ ಎಲ್ಲರ ರಿಯಾಕ್ಷನ್ ಒಂದೇ ಇರುತ್ತೆ ಅಂತಲ್ಲ, ಬ್ಲಾಕ್ ಮಾಡಿ ಇಗ್ನೋರ್ ಮಾಡೋವಂಥ ಆಪ್ಷನ್ನೂ ಇದೆ. ಅದನ್ನು ಮಾಡೋರು ಇದ್ದಾರೆ. ಸಾಮಾನ್ಯವಾಗಿ ಬಹುತೇಕರು ಅದೇ ಮಾಡ್ತಾರೆ. ಬಟ್ ದೇರ್ ಹ್ಯಾಸ್ ಟು ಬಿ ಅನ್ ಎಂಡ್, ದೇರ್ ಹ್ಯಾಸ್ ಟು ಬಿ ಎ ವೇ. ಇಲ್ಲಿ ಹೇಳೋರು ಯಾರಿಲ್ಲ, ಎಗು ಸಿಗ್ಗಿಲ್ಲ, ಇದಕ್ಕೊಂದು ಸೆನ್ಸರ್ ಇಲ್ಲ ಅನ್ನೋ ಕಾರಣಕ್ಕೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಒಂದು ಆ ಧಾಟಿ ಇದೆಯಲ್ಲ, ಅದು ತಪ್ಪು. ಒಳ್ಳೆ ಪಾಠ. ಅದರಲ್ಲಿ ಒಂದಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಅಂತ ಕೂಡ ನ್ಯೂಸ್ ಓದಿದೆ. ಗುಡ್.